ಮಾಡ್ತೀನೋ ಅದೆಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡ್ತೀನಿ. ಭಗವಂತನಿಗೆ ಅಂತ ಅರ್ಪಿಸಿ ಮಾಡಿದಾಗ ಒಂದನೆಯದು ನಮಗೆ ಭಾರ ಇರಲ್ಲ. ಎರಡನೇದು, ನಾವು ಭಗವಂತನಿಗಾಗಿ ಅಂತ ಮಾಡಿದಾಗ ನಾವು ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ನಾನು ಫಲಾಪೇಕ್ಷೆಯಿಂದ ಕೆಲಸ ಮಾಡುವ ಹಾಗಿಲ್ಲ. ಫಲಾಪೇಕ್ಷೆ ಅಂದ್ರೆ ಏನು? ರಿಸಲ್ಟ್ ಓರಿಯೆಂಟೆಡ್. ಇಷ್ಟು ಕೆಲಸ ಮಾಡಿದ್ರೆ ನನಗೆ ಇಷ್ಟು ಬೇಕು, ಇಷ್ಟು ಮಾಡಿದ್ರೆ ಇಷ್ಟು ಬೇಕು ಇಲ್ಲ. ನಾನು ಮಾಡ್ತೇನೆ, ಫಲ ಎಲ್ಲ ಭಗವಂತನಿಗೆ ಸೇರಿದ್ದು. ಏನು, ನಾನು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ನನಗೆ ಫಲ ಬರಲ್ವಾ? ಬರುತ್ತೆ, ಅತ್ಯುತ್ತಮ ಫಲ ಬರುತ್ತೆ. ಆದ್ರೆ ಫಲದ ಆಸೆಯನ್ನು ಬಿಟ್ಟು ನಾವು ಕರ್ಮ ಮಾಡಬೇಕು. ಇದು ನಮಗೆ ಕಷ್ಟ ಅನ್ಸುತ್ತೆ, ಆದ್ರೆ ನಿಜವಾಗಿ ಇದೇ ಸುಲಭ. ನಾವು ಮಾಡುವ ಕೆಲಸ ಕಾರ್ಯ ಇದೆಯಲ್ಲ ಅದೇ ಕಷ್ಟಕರವಾದ. ನಾನು ನನಗಾಗಿ ಅಂತ ಮಾಡುವುದು, ಫಲಾಪೇಕ್ಷೆಯಿಂದ ಮಾಡುವುದು. ಒಂದು ಉದಾಹರಣೆ, ಒಂದು ಪುಟ್ಟ